ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. DS ಕಲೆಕ್ಷನ್ಗೆ ಸ್ವಾಗತ. ಸೊ ಯಾರೆಲ್ಲ ನನ್ನ DS ಕಲೆಕ್ಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮೀಶೋ ಜರ್ನಿ ಬಗ್ಗೆ ನಾನು ಹೇಳ್ತೀನಿ. ಹಾಗೆ ಮೀಶೋ ಸಪ್ಲೈಯರ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು ಹೇಗೆ, ಕಂಪ್ಲೀಟ್ ಆಗಿ ಪ್ರೋಸೆಸ್ಸು. ಮೀಶೋದಲ್ಲಿ ಒಂದು ಸಾರಿ ಇರ್ಬೋದು, ಬೇರೆ ಐಟಮ್ ಇರ್ಬೋದು, ಸೆಲ್ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ರೂ ಸರ ವಾಟ್ಸಪ್ ನಂಬರ್ ಹಾಕಿರ್ತೀನಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ಡೌಟ್ ಕ್ಲಿಯರ್ ಮಾಡ್ತೀನಿ. ಹಾಗೆ ಮೀಶೋ ಸೆಲ್ಲರ್ ಆಗಿ ಯಾರೆಲ್ಲ ವರ್ಕ್ ಮಾಡಬೇಕು ಅನ್ಕೊಂಡಿದ್ದೀರಾ, ಸಾರಿ ಕೂಡ ನಾನೇ ಹೋಲ್ಸೇಲಲ್ಲಿ ಸಾರಿ ಕೊಡ್ತೀನಿ ಅಂಡ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿ ಗೈಡೆನ್ಸ್ ಕೊಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಅಂಡ್ ಈ ವಿಡಿಯೋದಲ್ಲಿ ವಾಟ್ಸಪ್ ನಂಬರ್ ಅಟ್ಯಾಚ್ ಮಾಡಿರ್ತೀನಿ. ಸೊ ಬೇಗ ಮೆಸೇಜ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮೀಶೋ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಹೇಳೋಣ ಅನ್ಕೊಂಡಿದ್ದೀನಿ. ನಾನು 1 ಮಂತ್ ಆಯಿತು ಸ್ಟಾರ್ಟ್ ಮಾಡಿ, ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ. ಸೊ ಅದಕ್ಕೂ ಇದಕ್ಕೂ ರಿಲೇಟ್ ಇಲ್ಲ, ಅದೇ ಬೇರೆ ಇದೇ ಬೇರೆ. ಸೊ ಎರಡರದ್ದು ಡಿಫ್ರೆನ್ಸ್ ಹೇಳ್ತೀನಿ ವಿಡಿಯೋದಲ್ಲಿ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ತುಂಬಾ ದಿನದಿಂದ ರಿಕ್ವೆಸ್ಟ್ ಬರ್ತಾ ಇತ್ತು ಮೀಶೋ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಹೇಳಿ ಅಂತ. ಸೊ ನನಗೆ ಟೈಮೇ ಸಿಗ್ತಾ ಇಲ್ಲ, ಬಿಕಾಸ್ ನಾನು ಒಂದಲ್ಲ ಎರಡಲ್ಲ ಕೆಲಸ ಮಾಡ್ತಾ ಇರೋದು. ಯೂಟ್ಯೂಬ್ ಮಾಡ್ತೀನಿ, ಮೀಶೋ ಕಂಟೆಂಟ್ ಕ್ರಿಯೇಟರು, ಮೀಶೋ ಸಪ್ಲೈಯರ್ ಅಕೌಂಟು, ಕರೆಂಟ್ ಅಕೌಂಟು ಅಂಡ್ ವಿದೌಟ್ GST ಅಕೌಂಟ್ ಎಲ್ಲಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಎಲ್ಲಾನು ಮಾಡ್ತಾ ಇದ್ದೀನಿ, ಎಷ್ಟಾಗುತ್ತೋ ಅಷ್ಟು. ಓಕೆ, ಪರವಾಗಿಲ್ಲ. ಇವಾಗ ಆರ್ಡರ್ಸು ಚೆನ್ನಾಗಿ ಬರ್ತಾ ಇದೆ ಮೀಶೋಯಿಂದ. 2 GST ಅಕೌಂಟು, ವಿತ್ GST, ವಿದೌಟ್ GST 2 ಅಕೌಂಟಿಂದನೂ ನನ್ನ ಬುಕಿಂಗ್ ಆಗ್ತಾ ಇದೆ. ಸೊ ಜಸ್ಟ್ ಬುಕಿಂಗ್ ಆಗಿತ್ತು. ಸೇಮ್ ಪ್ರೊಸೆಸ್ ಇರುತ್ತೆ, GST ಒಂದು ಅಪ್ಲೈ ಆಗಿರುತ್ತೆ ಅಷ್ಟೇ. ಡೈಲಿ 5 to 10 ಆರ್ಡರ್ಸ್ ಬರ್ತಾ ಇದೆ. ಯಾರೆಲ್ಲ ಈ ತರ ನನ್ನ ತರ ಮನೇಲಿ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ಕೊಡ್ತೀನಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಮೀಶೋ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಹೇಳೋಣ ಅನ್ಕೊಂಡಿದ್ದೀನಿ. ಮೀಶೋ ಸಪ್ಲೈಯರ್ ಅಕೌಂಟಿಗೂ ಕಂಟೆಂಟ್ ಕ್ರಿಯೇಟರ್ ಅಕೌಂಟಿಗೂ ಯಾವುದೇ ರೀತಿ ಸಂಬಂಧ ಇರಲ್ಲ, ಅದೇ ಬೇರೆ ಇದೇ ಬೇರೆ. ಅದನ್ನ ಮಾಡಿದವ್ರೆ ಇದನ್ನ ಮಾಡಬೇಕು ಅಂತ ಏನಿಲ್ಲ. ಸೊ ಸಪ್ಲೈಯರ್ ಮಾಡಿಲ್ಲ ಅಂದ್ರೂ ನೀವು ಕಂಟೆಂಟ್ ಕ್ರಿಯೇಟರ್ ಮಾಡ್ಕೋಬಹುದು. ಮೀಶೋ ಕಂಟೆಂಟ್ ಕ್ರಿಯೇಟರ್ ಜರ್ನಿ ಹೇಗಿತ್ತು, ಎಷ್ಟು ಅರ್ನ್ ಮಾಡಿದ್ದೀನಿ ನಾನು ತೋರಿಸ್ತೀನಿ. ಫಸ್ಟ್ ಮೀಶೋ ಆಪ್ನ ಓಪನ್ ಮಾಡಬೇಕು. ಇಲ್ಲಿ ಕಾರ್ನರ್ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇರುತ್ತೆ, ಅದನ್ನು ಓಪನ್ ಮಾಡಿದ್ರೆ ನಾವು ಆಲ್ರೆಡಿ ಅಕೌಂಟ್ನ ಕ್ರಿಯೇಟ್ ಮಾಡಿರಬೇಕು. ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಅಲ್ಲಿ ನೋಡಿ ಹೇಳ್ತೀನಿ. ಇಲ್ಲಿ ಪರ್ಫಾರ್ಮೆನ್ಸ್ಗೆ ಹೋಗಿ ಟೋಟಲ್ ನಾನು ಎಷ್ಟು ಲೈಫ್ ಟೈಮ್ ಅರ್ನ್ ಮಾಡಿದ್ದೇನೆ ಅಂದರೆ 1234 ಇಷ್ಟು ಅರ್ನಿಂಗ್ಸ್ ಆಗಿದೆ. ಇಷ್ಟರಲ್ಲಿ ನನಗೆ ಎಷ್ಟು ಅಮೌಂಟು ಕ್ರೆಡಿಟ್ ಆಗಿದೆ ಅಂಡ್ ಎಷ್ಟು ಪೆಂಡಿಂಗ್ ಇದೆ. ಇನ್ನೂ ಕನ್ಫರ್ಮ್ 241 ಕನ್ಫರ್ಮ್ ಆಗಿದೆ ಈ ವೀಕಲ್ಲಿ. ಇನ್ನು 81 ರೂಪೀಸ್ ನನಗೆ ಪೆಂಡಿಂಗ್ ಇದೆ. ಆ್ಯಂಡ್ ನನಗೆ ಪೇಮೆಂಟ್ ಎಷ್ಟು ಬಂದಿದೆ, ವೀಕ್ಲಿ ಪೇಮೆಂಟ್ ಇರುತ್ತೆ. ಫಸ್ಟ್ ಪೇಮೆಂಟು 53, ಸೆಕೆಂಡ್ 133, ಈ ಥರ 4 ಪೇಮೆಂಟ್ ಬಂದಿದೆ. ಸೊ ನಾನು ಸುಮ್ಮನೆ ಮಾಡೋಣ, ಇದು ಪೇಮೆಂಟ್ ಬರುತ್ತೋ ಇಲ್ವೋ ಅಂದ್ಕೊಂಡು ಮಾಡಿದೆ. ಸೊ ಸಕ್ಸಸ್ ಆಯಿತು. ಇದಕ್ಕೆ ಅಂತ ಏನು ಐಟಮ್ ಪರ್ಚೇಸ್ ಮಾಡಲ್ಲ, ನನ್ನ ಮನೆಗೆ ಬೇಕಾಗಿರೋ ಐಟಮ್ನ ಪರ್ಚೇಸ್ ಮಾಡಿ ವಿಡಿಯೋ ಮಾಡಿ ಲಿಂಕ್ ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. ಆ್ಯಕ್ಚುಲಿ ಕರೆಂಟ್ ಇಲ್ಲ, ಕತ್ಲಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಬಿಕಾಸ್ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದು. ನನಗೆ ಟೈಮೇ ಸಿಗ್ತಾ ಇರಲಿಲ್ಲ. ಇವತ್ತು ಮಕ್ಕಳು ಮಲಗಿಸ್ದೆ ಕರೆಂಟ್ ಹೋಯ್ತು. ಈಗ ಅವ್ರು ಎದ್ಮೇಲೆ ಮಾಡೋಣ ಅಂದರೆ ಕರೆಂಟ್ ಬಂದ್ಬಿಡುತ್ತೆ, ಅವ್ರು ಮಾಡೋಕ್ಕೆ ಬಿಡಲ್ಲ. ಸೊ ಇವತ್ತು ಸ್ಕಿಪ್ ಆಗುತ್ತೆ, ಮತ್ತು ನಾಳೆ ಸಂಡೇ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೆ ರಿಕ್ವೆಸ್ಟೆಡ್ ಇದ್ದಿದ್ದಕ್ಕೆ ನಾನು ಕತ್ಲಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟು ಮೀಶೋ ಕ್ರಿಯೇಟರ್ ಆಗಬೇಕು ಅಂದರೆ ನಾವು ಇನ್ಸ್ಟಾಗ್ರಾಮ್ ಅಕೌಂಟ್ ಇರಲೇಬೇಕು. ಇದಕ್ಕಂತ ಸಪ್ರೇಟ್ ಅಕೌಂಟ್ ಮಾಡ್ಬೇಕಂತೇನಿಲ್ಲ. ನೀವು ಮೊದಲು ಯಾವ್ದು ಮಾಡ್ತಾ ಇರ್ತಾರೋ ಅದನ್ನು ಕೂಡ ರನ್ ಮಾಡ್ಬೋದು. ಸೊ ಪಾಸ್ವರ್ಡ್ ನಿಮ್ಗೆ ಗೊತ್ತಿರಬೇಕು, ಇದಕ್ಕೆ ಹಾಕ್ಬೇಕಂದ್ರೆ ಪಾಸ್ವರ್ಡ್ ಬೇಕು. ಫಸ್ಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಹೋಗಬೇಕು. ಇನ್ಸ್ಟಾಗ್ರಾಮ್ ಸರ್ಚ್ ಬಾಕ್ಸ್ ಅಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇರುತ್ತೆ. ಸೊ ಅದನ್ನ ಫಾಲೋ ಮಾಡಿ, ಅವ್ರ ಬಯೋದಲ್ಲಿ ಲಿಂಕ್ ಹಾಕಿರ್ತಾರೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಲಿಂಕ್ ಬರುತ್ತೆ, ಅದಕ್ಕೆ ನೀವು ಕ್ರಿಯೇಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ID ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ಇನ್ಸ್ಟಾಗ್ರಾಮ್ ID ಮತ್ತೆ ಪಾಸ್ವರ್ಡ್ ಹಾಕಿದ್ರೆ ಅದಕ್ಕೆ ಅದು ಲಿಂಕ್ ಆಗುತ್ತೆ. ಸೊ ಲಿಂಕ್ ಆದ್ಮೇಲೆ ನಾವು ಮೀಶೋ ಇಂದ ಪ್ರಾಡಕ್ಟ್ನ ತರಿಸ್ಕೋಬೇಕು. ಸೊ ನಮ್ಮ ಇನ್ಸ್ಟಾಗ್ರಾಮ್ ID-ನ ಮೀಶೋಗೆ ಲಿಂಕ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂದರೆ, ನಾವು ಮೀಶೋದಲ್ಲಿ ರೆಗ್ಯುಲರ್ ಆಗಿ ತರಿಸ್ತಾ ಇರ್ತೀವಲ್ಲ, ಅದೇ ಥರ ನಮ್ಗೆ ಇಷ್ಟ ಆಗಿರೋ ಐಟಮ್ಸ್ನ ತರಿಸ್ಕೋಬೇಕು. ಒಂದ್ಸತಿ ನಾವು ಮೀಶೋ ಕಂಟೆಂಟ್ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆದರೆ ಮೀಶೋ ಸರ್ಚ್ ಬಾಕ್ಸಲ್ಲಿ ಐಟಮ್ ಮೇಲೆ ನಮಗೆ ಕಮಿಷನ್ ಶೋ ಆಗ್ತಾ ಹೋಗುತ್ತೆ. ತೋರಿಸ್ತೀನಿ ರೀ ನಾನು. ಎಲ್ಲ ಡ್ರೆಸ್ಸಿಗೂ ನಮಗೆ ಕಮಿಷನ್ ಸಿಗಲ್ಲ. ಈ ಥರ ಶೋ ಆಗ್ತಾ ಹೋದಾಗ ಒಂದೊಂದು ಡ್ರೆಸ್ಸಿಗೆ ಮಾತ್ರ ಕಮಿಷನ್ ಇರುತ್ತೆ. ಸೊ ಎಕ್ಸಾಂಪಲ್ ಇದು ಕಿಡ್ಸ್ ವೇರ್ಗೆ ಕಮಿಷನ್ ಇದೆ. ಎಷ್ಟು ಕಮಿಷನ್ ಇದೆ? ಟೋಟಲ್ 10% ಕಮಿಷನ್ ಅಂತ ಇದೆ. 10% ಕಮಿಷನ್ ಅಂದರೆ 335. ಇದನ್ನ ನಾವು ಪರ್ಚೇಸ್ ಮಾಡಿ ನಾವು ನೀಟಾಗಿ ವಿಡಿಯೋ ಮಾಡಬೇಕು. ಜಸ್ಟ್ 335ಗೆ 8 ಕಾಂಬೋಲಿ ಸಿಗುತ್ತೆ, ಚೆನ್ನಾಗಿದೆ. ಥರ ನಮಗೆ ಯಾವ ಥರ ಆಗುತ್ತೋ ಆ ಥರ ವಿಡಿಯೋ ಮಾಡಿ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದರೆ, ನಮ್ಮ ಲಿಂಕಿಂದ ಏನಾದರೂ ಪರ್ಚೇಸ್ ಮಾಡಿದರೆ ಇದು 10% ಡಿಸ್ಕೌಂಟ್ ಇದೆಯಲ್ಲ, ಅಂದರೆ ನಿಮಗೆ 30 ರೂಪೀಸ್ ನಿಮಗೆ ನಿಮ್ಮ ಅಕೌಂಟಿಗೆ ಬರುತ್ತೆ. ಒಬ್ಬರಿಂದ ಪರ್ಚೇಸ್ ಮಾಡಿದರೆ ನಿಮಗೆ ಜಾಸ್ತಿ ಅಮೌಂಟ್ ಬರುತ್ತೆ.
ಸೊ ನಾವು ಮೀಶೋದಲ್ಲಿ ತರಿಸ್ತೀವಲ್ಲ ಎಲ್ಲ ಐಟಮ್ಸ್ಗೂ ಕಮಿಷನ್ ಇರಲ್ಲ. ಒಂದೊಂದು 10%, 2%, 5%, 25%, 30% ತನಕನೂ ಕಮಿಷನ್ ಇರುತ್ತೆ. ಜಾಸ್ತಿ ಬ್ಯೂಟಿ ಐಟಮ್ಸ್ಗೆ ಕಮಿಷನ್ ಜಾಸ್ತಿ ಇರುತ್ತೆ. ಸೊ ಅದನ್ನ ತರಿಸ್ಬಿಟ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡಬೇಕು. ಈಗ ಎಕ್ಸಾಂಪಲ್ ನಾನು ಇದೊಂದು ತರಿಸಿದ್ದೀನಿ. ಇದು ಜಸ್ಟ್ 97 ರುಪೀಸ್ ಸನ್ಸ್ಕ್ರೀನ್. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಇದರದೊಂದು ಪೋಸ್ಟ್ ನ ಕ್ರಿಯೇಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಬೇಕು. ಇನ್ಸ್ಟಾಗ್ರಾಮಿಗೆ ಅಪ್ಲೋಡ್ ಮಾಡಿದ್ಮೇಲೆ ಏನ್ ಮಾಡಬೇಕು ಅಂದ್ರೆ ನಾವು ಅದನ್ನ ಮೀಶೋ ಇಂದ ಲಿಂಕ್ ಅಫಿಲಿಯೇಟ್ ಲಿಂಕ್ ನ ಜನರೇಟ್ ಮಾಡಬೇಕು. ಯಾವ ತರ ಜನರೇಟ್ ಮಾಡಬೇಕು ಅಂತ ನಾನು ಎಕ್ಸಾಂಪಲ್ ಹೇಳ್ತೀನಿ. ಸೊ ಮೀಶೋ ಕ್ರಿಯೇಟರ್ ಅಕೌಂಟ್ಗೆ ಹೋಗಿ ಓಪನ್ ಅಂತ ಮಾಡಿದ್ರೆ ಸೊ ಇಲ್ಲಿ ಇರುತ್ತೆ ಸೆಂಡ್ ಪ್ರಾಡಕ್ಟ್ ಟು DM. ನಿಮಗೆ DM ಬರಬೇಕು ಅಂದ್ರೆ ನಾವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೇ ಹಾಕಿರಬೇಕು. ನಾನು ಇವತ್ತು ಹಾಕಿರೋ ವಿಡಿಯೋನ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಮಾಡಿ ಇಲ್ಲಿ ಮೀಶೋದಲ್ಲಿ ಏನು ಆರ್ಡರ್ ಮಾಡಿದ್ದೀರಾ, ಎಕ್ಸಾಂಪಲ್ ಇದನ್ನ ಮಾಡಿದ್ದೀರಾ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಆಟೋ DM ನಾವು ಸೆಟ್ ಮಾಡ್ಕೋಬೇಕು. ನಾನು ಇಷ್ಟು ಟೋಟಲ್ 51 ಐಟಮ್ಸ್ನ ಮಾಡಿದ್ದೀನಿ. ಎಕ್ಸಾಂಪಲ್ ಇವತ್ತು ಇದನ್ನ ಮಾಡಿದ್ದೀನಿ. ಸೊ ಇದು ಫ್ಯಾನ್ದು ಇಲ್ಲಿ ಇರುತ್ತೆ ಕಾಪಿ ಯುವರ್ ಕಲೆಕ್ಷನ್ ಲಿಂಕ್. ಇದು ಕಾಪಿ ಆಯಿತು. ಇದನ್ನು ನಾವು ವಾಟ್ಸಪ್ ಸ್ಟೇಟಸ್ಸು ಹಾಗೆ ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ಕೂಡ ಹಾಕ್ಬೋದು. ಆ್ಯಂಡ್ ಇದು ಆಟೋ DM ಸೆಲೆಕ್ಟ್ ಆಗಿದೆ. ಇದು ಆಟೋ DM ಅಫಿಲಿಯೇಟ್ ಲಿಂಕು. ಯಾರಾದರೂ ನಿಮಗೆ ಈ ಪೋಸ್ಟ್ನ ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆದರೆ ಲಿಂಕ್ ಅಂತ ಏನಾದರೂ ಮೆಸೇಜ್ ಮಾಡಿದರೆ ಆಟೋಮೆಟಿಕ್ ಅವರಿಗೆ ಇನ್ಬಾಕ್ಸಲ್ಲಿ ಲಿಂಕ್ ಹೋಗುತ್ತೆ. ಆ ಇನ್ಬಾಕ್ಸಲ್ಲಿ ಲಿಂಕ್ ಅವರು ಓಪನ್ ಮಾಡಿ ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ಕಮಿಷನ್ ಬರೋದು. ಜಸ್ಟ್ ಓಪನ್ ಮಾಡಿ ನೋಡಿದ್ರೆ ಕಮಿಷನ್ ಬರಲ್ಲ. ಓಪನ್ ಮಾಡಿ ಅವರು ಪರ್ಚೇಸ್ ಮಾಡಿ ಅವರು ಅದನ್ನ ಐಟಮ್ನ ರಿಸೀವ್ ಮಾಡಿಕೊಂಡು ಅವರಿಗೆ ರಿಟರ್ನ್ ಮಾಡೋಕೆ 7 days ಟೈಮ್ ಇರುತ್ತೆ. ಇನ್ ಕೇಸ್ ಆ 7 days ಅಲ್ಲಿ ಅವರು ರಿಟರ್ನ್ ಮಾಡಿಲ್ಲ ಅಂದ್ರೆ ಮಾತ್ರ ನಿಮ್ ಕಮಿಷನ್ ಕನ್ಫರ್ಮ್ ಆಗುತ್ತೆ. ಸೊ ಆರ್ಡರ್ ಮಾಡಿದ ತಕ್ಷಣ ನಿಮಗೆ ಕಮಿಷನ್ ಆಡ್ ಆಗಿರುತ್ತೆ, ಬಟ್ ಕನ್ಫರ್ಮ್ ಆಗಿರಲ್ಲ. ಬಿಕಾಸ್ ಐಟಮ್ ಅವ್ರು ಏನಾದ್ರು ರಿಟರ್ನ್ ಮಾಡಿದ್ರೆ ನಿಮ್ದು ಕಮಿಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಅವ್ರ ಐಟಮ್ ಏನಾದ್ರು ರಿಸೀವ್ ಮಾಡ್ಕೊಂಡ್ರೆ ನಿಮ್ಗೆ ಕಮಿಷನ್ ಕನ್ಫರ್ಮ್ ಆಗುತ್ತೆ. ನಮ್ದು ಕಮಿಷನ್ ಕನ್ಫರ್ಮ್ ಆದ್ಮೇಲೆ 21 daysಗೆ ನಮ್ಮ ಅಮೌಂಟ್ ಅಕೌಂಟ್ಗೆ ಬರುತ್ತೆ. ಬಿಕಾಸ್ ನಮ್ಮ ಕಮಿಷನ್ ಬಂದ್ಮೇಲೆ ಆ ಐಟಮ್ ಕಸ್ಟಮರು ರಿಸೀವ್ ಆದ್ಮೇಲೆ 7 days ಅವ್ರಿಗೆ ಟೈಮ್ ಇರುತ್ತೆ. ಆಮೇಲೆ ಅವರು ರಿಟರ್ನ್ ಹಾಕಿಲ್ಲ ಅಂದ್ರೆ ಆಮೇಲೆ 7 days ನಮ್ಗೆ ಕನ್ಫರ್ಮ್ ಆಗೋಕೆ ಟೈಮ್ ಇರುತ್ತೆ. ಟೋಟಲ್ ಎಲ್ಲಾ ಪ್ರೊಸೆಸ್ ಕಂಪ್ಲೀಟ್ ಆಗಿ 21 days ಆದ್ಮೇಲೆ ನಮಗೆ ಕಮಿಷನ್ ಬರುತ್ತೆ. ಆಲ್ರೆಡಿ ನನಗೆ 4 ಕಮಿಷನ್ ಕೂಡ ಆಡ್ ಆಗಿದೆ ಅಕೌಂಟ್ಗೆ. ರೆಗ್ಯುಲರ್ ಆಗಿ ನಾವು ಅಕೌಂಟ್ ಕ್ರಿಯೇಟ್ ಮಾಡುವಾಗ ಅಂದ್ರೆ ಮೀಶೋದಲ್ಲಿ ಆರ್ಡರ್ ಮಾಡುವಾಗ ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀವೋ ಅದೇ ಅಕೌಂಟ್ ನಂಬರ್ಗೆ ಕ್ರೆಡಿಟ್ ಆಗೋದು. ಇದರಲ್ಲಿ ಯಾವುದೇ ರೀತಿ ಫ್ಯಾನ್ ವೆರಿಫಿಕೇಶನ್ ಏನು ಇರಲ್ಲ. ನಾವು ಆಲ್ರೆಡಿ ಅಕೌಂಟ್ ನಂಬರ್ ಕೊಟ್ಟಿರ್ತೀವಲ್ಲ ಅದಕ್ಕೇನೆ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕರೆಂಟ್ ಬೇರೆ ಇಲ್ಲ, ನೀಟಾಗಿ ಬರಲಿಲ್ಲ ಅನ್ಸುತ್ತೆ. ಏನೇ ಡೌಟ್ ಇದ್ರು ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ನಾನು ಕಾಲ್ ಪಿಕ್ ಮಾಡಲ್ಲ, ಓನ್ಲಿ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ. ಇದೇ ಥರ ವಿಡಿಯೋಗಾಗಿ ನನ್ನ DS ಕಲೆಕ್ಷನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾರಿ ಯಾವುದಾದ್ರೂ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು.